ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲೂ ಕೂಡ ಭರ್ಜರಿ ವೋಟಿಂಗ್ ಆಗ್ತದೆ. ಇಲ್ಲಿವರೆಗೂ ಅಸ್ಸಾಂನಲ್ಲಿ 40%, ಕೇರಳದಲ್ಲಿ 33.30%, ಹಾಗೆ ಪುದುಚೇರಿಯಲ್ಲಿ ಶೇಕಡ 37.06 ಅಂದರೆ 37% ಮತದಾನ ಆಗಿದೆ. ತಿರುವನಂತಪುರದಲ್ಲಿ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಮತದಾನವನ್ನು ಮಾಡಿದ್ದಾರೆ. ಕಣ್ಣೂರಿನಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ವೋಟಿಂಗ್ ಮಾಡಿದ್ದಾರೆ. ಕೊಚ್ಚಿಯಲ್ಲಿ ಮತವನ್ನು ನಟ ಮಮ್ಮಟಿ ಅವರು ಚಲಾಯಿಸಿದ್ದಾರೆ. ಪತ್ನಿ ಸಲ್ಪತ್ ಕುಟ್ಟಿ ಜೊತೆಗೆ ಬಂದು ಮತ ಚಲಾವಣೆ ಮಾಡಿದ್ದಾರೆ. ಅಂದರೆ ಅವ್ರುಗಳು ಮಾತ್ರ ಅಂತಲ್ಲ, ಪಬ್ಲಿಕ್ ಫಿಗರ್ಸ್ ಅಲ್ಲ ಇವರೆಲ್ಲರೂ ಕೂಡ ಗೊತ್ತಿರುವಂಥವ್ರೆ ತುಂಬ ಜನಕ್ಕೆ. ಹಾಗಾಗಿ ಅವ್ರಗಳ ಹೆಸರನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ತುಂಬ ಚೆನ್ನಾಗಿ ವೋಟಿಂಗ್ ಆಗ್ತಾ ಇದೆ. 5 ರಾಜ್ಯಗಳಿಗೆ ಚುನಾವಣೆ ನಡೀತಾ ಇರೋದು. ಆ್ಯಂಡ್ ನಮ್ಮ ರಾಜ್ಯದಲ್ಲಿ ಬೈ ಎಲೆಕ್ಷನ್ 2 ಕಡೆ, ಅದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ. ಉಳಿದಂತೆ ಅಸ್ಸಾಂ, ಕೇರಳ, ತಮಿಳುನಾಡು, ಒಟ್ಟು 5 ಕಡೆ ಎಲೆಕ್ಷನ್ ಅಂದರೆ ನಡೀತಾ ಇದೆ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲೂ ಕೂಡ ಭರ್ಜರಿ ವೋಟಿಂಗ್ಗಳು ಆಗ್ತಾ ಇದೆ. ಪಬ್ಲಿಕ್ ಫಿಗರ್ಸ್ ಯಾರೆಲ್ಲ ಇದ್ದಾರೆ ಅವ್ರುಗಳು ವೋಟ್ ಮಾಡಿ ಹೋಗಿರೋದನ್ನು ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ತೀರಾ ವಯಸ್ಸಾಗಿರೋರು, ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ ನೋಡಿ. ಒಂದು ವೋಟ್ ಮಿಸ್ ಆಗ್ಕೊಡ್ತು. ನಾನು ಆಟೋದಲ್ಲಿ ಬರೋದಾಗಲಿ ಅಥವಾ ವೀಲ್ಚೇರಲ್ಲಿ ಬರೋದಾಗಲಿ ಬಂದು ವೋಟ್ ಮಾಡಿ ಹೋಗಬೇಕು ಅನ್ನುವಂತಹ ಅವರ ಕರ್ತವ್ಯವನ್ನು ಆ್ಯಂಡ್ ಜವಾಬ್ದಾರಿಯನ್ನು ಪೂರೈಸ್ತಾ ಇದ್ದಾರೆ. ಅದು ಬಹಳ ಹೆಮ್ಮೆಯ ವಿಚಾರ. ಹಂಗೆ ನೋಡಿದ್ರೆ ಯುವಕರೇ ಸ್ವಲ್ಪ ಹಿಂದೇಟು ಹಾಕೋದು. ರಜೆ ಸಿಕ್ಕರೆ ಎಲ್ಲಾದರೂ ಹೋಗೋಣ, ಮನೇಲಿರೋಣ, ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ. ಪುದುಚೇರಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಡೆದಾಟ ಆಗಿದೆ. ಮನ್ನಾಡಿಪೇಟೆ ಕ್ಷೇತ್ರದಲ್ಲಿ ವೋಟಿಂಗ್ ವೇಳೆ ಘರ್ಷಣೆ ಆಗಿದೆ. ತಿರುಕ್ಕನೂರಿನ ಸರ್ಕಾರಿ ಹೈಸ್ಕೂಲ್ ಮತಗಟ್ಟೆಯಲ್ಲಿ ಗಲಾಟೆ ಆಗಿದೆ. ಕಾರ್ಯಕರ್ತರ ಮೇಲೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರು. ಕಾರ್ಯಕರ್ತರನ್ನ ಪೊಲೀಸರು ಆ ಸಂದರ್ಭದಲ್ಲಿ ಚದುರಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. किसका है भाई?